ಸಾರಿ ಮಲ್ಲಿ, ನಿನ್ನ ಮಾತಿನ ನನ್ನ ಅಜ್ಜಿ ಸಂಬಂಧ ಸರಿಯಾಯಿತು. ಆ ಖುಷಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಬೊಕ್ಕೆ ಕಳಿಸ್ಬಿಟ್ಟೆ. ನೀವು ಕೆಲಸ ಮಾಡ್ತಿರೋ ಮನೇಲಿ ಬೊಕ್ಕೆ ಕಳಿಸ್ತೀರಿ ಏನೋ ಸಮಸ್ಯೆ ಆಗುತ್ತೆ ಅಂತ ನಾನು ಯೋಚನೆನೂ ಮಾಡಲಿಲ್ಲ. ರೀ, ಏನಾದರೂ ಮಾತಾಡಿ. ನೀವು ಈ ಥರ ಸುಮ್ಮನೆ ಇದ್ರೆ ನಂಗೆ ಟೆನ್ಷನ್ ಆಗುತ್ತೆ. ಬೊಕ್ಕೆ ಕಳಿಸಿದ್ದಕ್ಕೆ ಏನಾದರೂ ಸಮಸ್ಯೆ ಆಯ್ತಾ? ಇದಕ್ಕೆ ಎಷ್ಟು ಕೊಟ್ರಿ? ಏನು? ಈ ಬೊಕ್ಕೆಗೆ ಎಷ್ಟು ಕೊಟ್ರಿ ಅಂತ ಕೇಳ್ತಾ ಇದ್ದೀನಿ. ಬೊಕ್ಕೆ ಅವಿ ಆರ್ಡರ್ ಮಾಡಿರೋದು ಎಷ್ಟಾಗಿರ್ಬೋದು? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇದನ್ನ ಕಳ್ಸಿದ್ ನೀವೇ ತಾನೆ? ಹೌದು, ನಾನೇ ಕಳಿಸಿದ್ದು. ಬಟ್ ನೀವು ರೇಟ್ ಯಾಕೆ ಹೇಳ್ತಿದ್ದೀರಾ? ನೀವ್ ಹೇಳಿ ಯಾಕೆ ಅಂತ ನಾನು ಹೇಳ್ತೀನಿ. ಇದಕ್ಕೆ 1,500ರಿಂದ 2,000 ಚಿಲ್ಲರೆ ಆಗಿರ್ಬೋದು. ಏನು 1,500,000ನಾ? ಸಂಬಳ ಎಷ್ಟು ಅಂತ ಕೇಳಬಾರ್ದು, ಆದ್ರೂ ಕೇಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಸಂಬಳ? ಸಂಬಳನಾ? ಸಂಬಳ 15,000ನಾ? ಕೋಟಿ? ಏನು ಕೋಟಿ ಇರತ್ತಾ? 15,000 ಅಷ್ಟೇ. ಅದರಲ್ಲಿ 10%. ಅಂದ್ರೆ 1,500,000 ಕೊಟ್ಟು ಈ ಬೊಕ್ಕೆ ಕಳ್ಸಿದಿರಲ್ಲ, ದುಡ್ಡಿನ ಬೆಲೆ ಗೊತ್ತಾ ನಿಮ್ಗೆ? ಹೂ ಅಂದ್ರೆ ಹುಡುಗಿರ್ಗೆ ಇಷ್ಟ ಅಲ್ವಾ? ನಿಮ್ಗೆ ಇಷ್ಟ ಆಗ್ಬೋದಂತ. ಒಂದು ಕ್ಷಣದ ಖುಷಿಗೆ ಬಾಡೋ ಹೂಗಳ ಮೇಲೆ 1,000 ರೂಪಾಯಿ ದುಡ್ಡು ಹಾಕ್ಬೇಕಾ? ದುಂದು ವೆಚ್ಚ ಅಂದ್ರೆ ಇದೆ. ತಿಂಗಳು ಬಜೆಟ್ ಎಷ್ಟು ನಿಮ್ದು? ಬಜೆಟಾ? ಅದನ್ನೂ ಹಾಕಲ್ವಾ? ಹಾಗಿದ್ಮೇಲೆ ಇಂಥ ಬೊಕ್ಕೆಗಳ ಮೇಲೆ ದುಡ್ಡು ಸುರಿಯೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಬಿಡಿ. ತಿಂಗಳು ಕೊನೆಗೆ ಸಂಬಳ ಖಾಲಿಯಾಗಿ ಪ್ಯಾಂಟ್ ಜೇಬಲ್ಲಿ, ಬ್ಯಾಗಲ್ಲಿ ಅಲ್ಲಿ ಇಲ್ಲಿ 1 ರೂಪಾಯಿ ಹುಡುಕ್ತಿರಲ್ಲ, ಗೊತ್ತಾಗುತ್ತೆ ಈ ಖರ್ಚು ಮಾಡಿರೋ ದುಡ್ಡಿನ ಬೆಲೆ. ನಾನೇನು ಮಿಸ್ ಮೂಗುತಿ ನೆನ್ನೆ ಕೊಟ್ಟಿರೋ ಬೊಕ್ಕೆಗೆ ಬೈತಾರೆ ಅಂತ ಅನ್ಕೊಂಡ್ರೆ, ಬೊಕ್ಕೆಗೆ ಯಾಕೆ ಇಷ್ಟು ದುಡ್ಡು ಕೊಟ್ರಿ ಅಂತ ಬೈತಿದ್ದೀರಲ್ಲ. ಹೇಳಿ ವಿಕ್ಕಿ, ಇನ್ನೊಂದ್ಸಲ ಈ ತರ ಬೇಕಾ ಬಿಟ್ಟು ಪೇ ಮಾಡ್ತೀರಾ? ಅದು ಗೊತ್ತಾಗ್ದೆ. ಏನ್ರಿ ಗೊತ್ತಾಗಲ್ಲ? ಪರ್ಸಿಂದ 1,000 ರೂಪಾಯಿ ಹೋಗುವಾಗ್ಲೂ ನಾನು ಇಷ್ಟು ಖರ್ಚು ಮಾಡ್ತಾ ಇದೀನಿ ಅಂತ ಗೊತ್ತಾಗ್ಲಿಲ್ವಾ? ಯಾಕೆ ಬೇಕು ಈ ತರ ಶ್ರೀಮಂತರ ಶೋಕಿ ನಿಮ್ಗೆ? ಬೊಕ್ಕೆ ಕೊಡೋದು ಶ್ರೀಮಂತರ ಶೋಕಿನ? ಯಾಕೆ ಮಿಡಲ್ ಕ್ಲಾಸ್ ಜನ ಕೊಡಲ್ವಾ? ದುಡ್ಡಿನ ಬೆಲೆ ಗೊತ್ತಿರೋರಂತೂ ಖಂಡಿತ ಕೊಡಲ್ಲ. ನೀವು ಇನ್ನೊಂದ್ಸಲ ಈ ತರ ಏನಾದ್ರು ಕೊಟ್ರೆ ಇದಕ್ಕಿಂತ ದೊಡ್ಡ ಲೆಕ್ಚರ್ ಕೊಡ್ತೀನಿ. ಕೇಳ್ತಾ ಇದ್ರೆ ಕಿವಿಯಲ್ಲಿ ರಕ್ತ ಬರ್ಬೇಕು. ಸರಿ ಸರಿ, ಗೊತ್ತಾಯ್ತು. ಇನ್ಮೇಲಿಂದ ದುಡ್ಡನ್ನ ಹುಷಾರ ಖರ್ಚು ಮಾಡ್ತೀನಿ. ಹಾಗೆ ಬನ್ನಿ ದಾರಿಗೆ. ಅಷ್ಟೇನಾ? ಇನ್ನೇನು ಹೇಳ್ಬೇಕಿತ್ತು? ನಾನು ಕಳಿಸಿರೋ ಬೊಕ್ಕೆಯಿಂದ ನೀವು ಕೆಲಸ ಮಾಡೋ ಜಾಗದಲ್ಲಿ ತೊಂದರೆ ಆಯ್ತೇನೋ ಅಂತ ಎದುರಿದ್ದೆ.